ಮನುಷ್ಯನ ಬುರುಡೆ ಇಟ್ಟು ವಾಮಾಚಾರ ಮಾಡಲಾಗಿದೆ. ನಂಜನಗೂಡು ತಾಲೂಕಿನ ಗೋಳೂರು ಗ್ರಾಮದಲ್ಲಿ ಈಗ ಆತಂಕ ಮನೆ ಮಾಡಿರುವಂತದ್ದು. ಅಮಾವಾಸ್ಯ ದಿನ ಇಲ್ಲಿ ವಾಮಾಚಾರ ನಡೆದಿರುವಂತಹ ಶಂಕೆ ವ್ಯಕ್ತವಾಗಿದೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಸ್ಮಶಾನದಿಂದ ಬುರುಡೆ ಮೂಳೆ ತಂದಿರುವಂತಹ ಶಂಕೆ ವ್ಯಕ್ತವಾಗಿದೆ. ಮನುಷ್ಯನ ಬುರುಡೆ ಇಟ್ಟು ವಾಮಾಚಾರ ಮಾಡಲಾಗಿದೆ. ನಂಜನಗೂಡು ತಾಲೂಕಿನ ಗೋಳೂರು ಗ್ರಾಮದಲ್ಲಿ ಈಗ ಆತಂಕ ಮನೆ ಮಾಡಿರುವಂತದ್ದು. ನಿನ್ನೆ ಅಮಾವಾಸ್ಯೆ ಇತ್ತು. ಆ ಅಮಾವಾಸ್ಯೆ ದಿನ ಇಲ್ಲಿ ವಾಮಾಚಾರ ನಡೆದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಸ್ಮಶಾನದಿಂದ ಬುರುಡೆ ಹಾಗೆ ಮೂಳೆಯನ್ನ ತಂದಿರುವಂತಹ ಶಂಕೆ ಇದು. ಇಲ್ಲಿ ಅರಿಶಿನ, ಕುಂಕುಮ, ನಿಂಬೆಹಣ್ಣು ಇಟ್ಟು ಪೂಜೆಯನ್ನು ಕೂಡ ಮಾಡಿದ್ದಾರೆ. ವಾಮಾಚಾರ ಕಂಡು ಸದ್ಯ ಈಗ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಬೇರೆ ಊರಿಂದ ಬಂದು ಈ ಕೃತ್ಯ ಎಸಗಿರುವ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಸದ್ಯ ಈಗ ಘಟನೆ ಬಗ್ಗೆ ತನಿಖೆಗೆ ಗ್ರಾಮಸ್ಥರು ಆಗ್ರಹ ಕೂಡ ಮಾಡಿದ್ದಾರೆ. ನೋಡಿ, ಮೈಸೂರು ಪಕ್ಕದಲ್ಲಿ ನಂಜನಗೂಡು ಹಾಗೆ ಅಲ್ಲಿ ಅತ್ತಿತ್ತ ಭಾಗಗಳಲ್ಲಿ ಈ ವಾಮಾಚಾರ ಮಗದೊಂದು ಹಾಗೆ ಪಕ್ಕದಲ್ಲಿರುವಂಥ ಕೊಳ್ಳೆಗಾಲ ಇಲ್ಲಿ ಸರಿಯಾಗಿ ಯಾವಾಗಾದ್ರೂ ಅಮಾವಾಸ್ಯೆ ಹುಣ್ಣಿಮೆ ಇದೆ ಅಂತಂದ್ರೆ ಮಾಡ್ತಲೇ ಇರ್ತಾರೆ. ಈಗ ಅದೇ ರೀತಿ ನಿನ್ನೆ ಅಮಾವಾಸ್ಯೆ ಇತ್ತು, ಹಾಗಾಗಿ ಮತ್ತೊಂದು ವಾಮಾಚಾರ ಮಾಡಲಾಗಿರುವಂಥದ್ದು. ಮೈಸೂರಿನಲ್ಲಿ ವಾಮಾಚಾರದ ಶಂಕೆಯೊಂದು ಈಗ ಗ್ರಾಮಸ್ಥರನ್ನ ಬೆಚ್ಚಿ ಬೀಳಿಸಿರುವಂಥದ್ದು. ಮನುಷ್ಯನ ಬುರುಡೆ ಹಾಗೂ ಮೂಳೆಯನ್ನ ಇಟ್ಕೊಂಡು ಪೂಜೆ ಮಾಡಿರುವ ಆರೋಪ ಕೇಳಿಬಂದಿದೆ. ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಅಲ್ಲಿ ವೃತ್ತಾಕಾರ ಎಳೆದು ಅಲ್ಲಿ ಸ್ಟಾರ್ ಅನ್ನ ಬಿಡಿಸಿ ಅದ್ರ ಮೇಲೆ ಮನುಷ್ಯನ ಬುರುಡೆ ಹಾಗೆ ಮೂಳೆಗಳನ್ನ ಹಾಕಿ ಅರಿಶಿನ ಕುಂಕುಮ ಇಟ್ಬಿಟ್ಟು ಬುರುಡೆ ಇಟ್ಬಿಟ್ಟಿದ್ದಾರೆ. ಅಕ್ಕಪಕ್ಕ ದಾರಿಯಲ್ಲಿ ಹೋಗುವಂತ ಗ್ರಾಮಸ್ಥರು ಸದ್ಯ ಆತಂಕಕ್ಕೆ ಒಳಗಾಗಿರುವಂತದ್ದು. ಯಾರು ಮಾಡಿರ್ಬೋದು, ಯಾರಿಗೆ ಮಾಡಿರ್ಬೋದು, ಯಾವ ಮನೆಗೆ ಮಾಡಿರ್ಬೋದು, ಯಾಕಾಗಿ ಮಾಡಿರ್ಬೋದು, ಎಲ್ಲ ಆಯಾಮದಲ್ಲಿ ಈಗ ಗ್ರಾಮಸ್ಥರು ಬಹಳ ಚಿಂತಾಜನಕರಾಗಿದ್ದಾರೆ. ಮನುಷ್ಯನ ಬುರುಡೆ ಹಾಗೂ ಈ ಮೂಳೆಗಳನ್ನ ಇಟ್ಕೊಂಡು ಪೂಜೆ ಮಾಡಿರುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಸದ್ಯ ನಂಜನಗೂಡು ತಾಲೂಕಿನ ಗೋಳೂರು ಗ್ರಾಮದಲ್ಲಿ ಈಗ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಈ ಮೈಸೂರು ಭಾಗದಲ್ಲಿ ನಾವು ಗಮನಿಸ್ತಾ ಇದ್ವಿ, ಕೊಳ್ಳೆಗಾಲ ಕೂಡ ಪಕ್ಕದಲ್ಲಿರುವಂಥದ್ದು, ನಂಜನಗೂಡು, ಈ ಎಲ್ಲ ಸರೌಂಡಿಂಗ್ ಏರಿಯಾಸ್ ಅಲ್ಲಿ ಏನಿದೆ, ಈ ಅಮಾವಾಸ್ಯೆ ಬಂತು ಅಂತ ಅಂದ್ರೆ ಅಮಾವಾಸ್ಯೆ ಹಿಂದಿನ ದಿನ ಅಥವಾ ಅಮಾವಾಸ್ಯೆ ದಿನ ರಾತ್ರಿ ನಿಂಬೆಹಣ್ಣು, ಮೊಟ್ಟೆ ಮತ್ತೆ ಈ ತರ ತಲೆಬುರುಡೆ ಎಲ್ಲ ತಂದಿಡೋದು, ವಾಮಾಚಾರ ಮಾಡೋದು ಇದೇನು ಇವತ್ತು ನಿನ್ನೆ ನಡೀತಾ ಇಲ್ಲ. ಇದು ಬಹಳ ವರ್ಷಗಳಿಂದ ನಡೀತಾಲೇ ಇರುವಂತಹ ಪ್ರಕ್ರಿಯೆ. ಮತ್ತೊಂದ್ ಕಡೆಗೆ ಅಮಾವಾಸ್ಯೆ ದಿನ ಈ ಕೃತ್ಯ ನಡೆದಿದೆಯಲ್ಲ, ಇದು ಸದ್ಯ ಶಂಕೆ ಮಾಡಲಾಗಿರುವಂಥದ್ದು. ಯಾಕಂದ್ರೆ ಊರ್ನವ್ರು ಯಾರೋ ಮಾಡೋಕ್ ಸಾಧ್ಯ ಇಲ್ಲ, ಯಾರೋ ಬೇರೆ ಊರ್ನವ್ರು ಬಂದು ಇದನ್ನ ಮಾಡಿರಬಹುದು ಅಂತ ಗ್ರಾಮಸ್ಥರು ಹೇಳಿರುವಂಥದ್ದು. ಸದ್ಯ ಈ ಕುರಿತಂತೆ ತನಿಖೆಯನ್ನು ಕೂಡ ಮಾಡಲಾಗ್ತಾ ಇದೆ. ವಾಮಾಚಾರ ಮಾಡೋದು ಯಾಕೆ? ಯಾವುದೋ ಒಬ್ಬ ಮನುಷ್ಯನಿಗೆ ಅಥವಾ ಅವರ ಏಳಿಗೆ ಸಹಿಸೋಕ್ಕಾಗದೆ ಅಥವಾ ಅವ್ರಿಗೇನೋ ಆಗ್ಬಿಡ್ಲಿ ಹೋಗ್ಬಿಡ್ಲಿ, ಯಾವ್ದು ರೀತಿಯಲ್ಲಿ ಉದ್ಧಾರ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ವಾಮಾಚಾರ ಮಾಡ್ತಿರ್ತಾರೆ. ಇದು ಮನುಷ್ಯನ ಸಹಜ ಗುಣ ಈ ತರ ಮಾಡುವಂಥದ್ದು. ಸದ್ಯ ಈಗ ಮನುಷ್ಯನ ಬುರುಡೆ ಇಟ್ಟಿದ್ದಾರೆ. ಆ ಬುರುಡೆ ಯಾರ್ದು, ಯಾವ ಸ್ಮಶಾನದಿಂದ ತಗೊಂಡು ಬಂದ್ರು ಯಾವುದು ಕೂಡ ಗೊತ್ತಿಲ್ಲ. ಸದ್ಯ ಈಗ ಸುತ್ತಲೂ ಕೂಡ ಅರಿಶಿನ, ಕುಂಕುಮ, ನಿಂಬೆಹಣ್ಣು ಮತ್ತೆ ಈ ದೃಶ್ಯನ ಕಂಡೀಗ ಗೋಳೂರು ಗ್ರಾಮದ ಜನ ಬೆಚ್ಚಿ ಬಿದ್ದಿದ್ದಾರೆ. ಅಫ್ಕೋರ್ಸ್ ಬೆಚ್ಚಿ ಬೀಳಲೇಬೇಕಾಗತ್ತೆ. ಯಾಕಂತಂದ್ರೆ ಊರಲ್ಲಿ ಮಕ್ಕಳು, ಹದಿಹರೆಯರು, ವಯಸ್ಕರು ಎಲ್ಲರೂ ಓಡಾಡ್ತಾರೆ. ಆ ದಾರಿ ಮಧ್ಯದಲ್ಲಿ ಈ ರೀತಿ ವಾಮಾಚಾರ ಮಾಡಿ ಹಾಕಿದ್ದಾರೆ ಅಂತಂದ್ರೆ ಯಾರಾದ್ರೂ ಭಯಭೀತರಾಗೋದು ಸಹಜನೇ. ಮತ್ತೆ ಈಗ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಈ ಗೋಳೂರು ಗ್ರಾಮದಲ್ಲಿ ಈಗೇನು ವಾಮಾಚಾರ ನಡೆದಿದೆಯಲ್ಲ, ಇದನ್ನ ಈಗ ಶಂಕೆ ಮಾಡಲಾಗಿದೆ. ಜೊತೆಗೆ ಅಮಾವಾಸ್ಯೆ ದಿನ ಯಾರೋ ಕಿಡಿಗೇಡಿಗಳು ಬೇಕಂತಲೇ ಕೃತ್ಯ ಎಸಗಿರಬಹುದು ಅಂತ ಈಗ ಗ್ರಾಮಸ್ಥರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಗೋಳೂರು ಗ್ರಾಮದಲ್ಲಿ ತುಂಬ ಹಿಂದಿನಿಂದಲೂ ಕೂಡ ಹಲವಾರು ಮೌಢ್ಯತೆಗಳು ಸಣ್ಣ ಪುಟ್ಟಾಗಿ ನಡ್ಕೊ ಬರ್ತಾ ಇತ್ತು. ಇವೆಲ್ಲ ಏನು ಆ ಥರ ನಮ್ಮ ಗ್ರಾಮದಲ್ಲಿ ಏನು ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಕೂಡ ಇದ್ವಿ. ಇವತ್ತು ನಿನ್ನೆ ರಾತ್ರಿ ಯಾರೂ ನೋಡಿಲ್ಲ, ನಮ್ಮ ಗ್ರಾಮದ ಒಂದು ಎಣ್ಣೆ ವರ್ಗಕ್ಕೆ ಸಂಬಂಧಪಟ್ಟಂಗೆ ಮಧ್ಯಭಾಗದಲ್ಲಿ ಒಂದು ರಂಗೋಲಿ ಚಿತ್ರ ಹಾಕಿ ಅಲ್ಲಿ ಒಂದು ತಲೆ ಬುರುಡೆ ಮತ್ತು ಕೈ ಮೂಳೆ ಇದನ್ನು ಹಾಕಿ ಕುಂಕುಮ ಹಾಕಿ ನಿಂಬೆಯನ್ನು ಹಾಕಿ ಒಂದು ಮಾಟ ಮಂತ್ರ ಮಾಡೋ ರೀತಿಯಲ್ಲಿ ಮಾಡಿದ್ದಾರೆ. ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ, ಯಾರ ಗಮನಕ್ಕೂ ಕೂಡ ಬಂದಿಲ್ಲ. ನಾವು ಕೂಡ ರಾತ್ರಿ ಊರಲಿರಲಿಲ್ಲ. ಹಾಗಾಗಿ ಏನು ಉದ್ದೇಶಕ್ಕೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅನ್ನೋದು ಕೂಡ ನಮಗಿನ್ನೂ ಐಡಿಯಾ ಇಲ್ಲ. ಯಾಕೆಂದರೆ ರಾತ್ರಿ ಹತ್ತೊತ್ತಲ್ಲಿ ಒಬ್ರಿಗೂ ಎಲ್ಲ ಜನ ತಿರುಗಾಡೋ ಅಂಥ ಸಮಯ ಅದು. ಅದೇನು ಕಾಟಾಚಾರನೇ ಏನೋ ಯಾರು ಕೂಡ ಒಬ್ಬರು ಕೂಡ ನೋಡಿಲ್ಲ. ಅದು ಅವ್ರ ಸಮಸ್ಯೆ ಏನು, ಅವ್ರು ಏನು ಮಾಡೋಕ್ಕೋಸ್ಕರ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ನಾವು ತುಂಬ ಈಗ ಹಿಂದುಳಿದ ಜನ ಇರೋದ್ರಿಂದ ನಮ್ಗೆ ತುಂಬ
ಈ ವಿಚಾರದಲ್ಲಿ ಭಯ ಉಂಟಾಗದ. ಆದ್ದರಿಂದ ಈ ತಾಲೂಕು ಆಡಳಿತ ಸ್ವಲ್ಪ ಇದ್ರ ಕಡೆ ಗಮನ ಕೊಟ್ಟು ಈ ಮಾಟ ಮಂತ್ರ ಮಾಡೋರು ಯಾವ